ಇವನಾರವ ಇವನಾರವ ಇವನಾರವನೆಂದೆನಿಸಿದರಯ್ಯ, ಇವನಮ್ಮವ ಇವನಮ್ಮವ ಇವ ನಮ್ಮವನೆಂದೆನಿಸಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ವಿಶ್ವಗುರು ಕಾಯಕ ಯೋಗಿ ಬಸವಣ್ಣನವರ 893ನೇ ಜಯಂತಿಯ ಶುಭ ಸಂದರ್ಭದಲ್ಲಿ ಗಂಗಾವತಿಯ ಬಸವೇಶ್ವರ ವೃತ್ತದಲ್ಲಿ ಹಾಗೂ ಬಸ್ ನಿಲ್ದಾಣದ ಹತ್ತಿರವಿರುವ ಬಸವೇಶ್ವರ ಮೂರ್ತಿಗೆ ಗಂಗಾವತಿಯ ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿಯವರು ಹಾಗೂ ನಿಕಟಪೂರ್ವ ಶಾಸಕರಾದ ಪರಣ್ಣ ಮುನುವಳ್ಳಿಯವರು ಮಾಲಾರ್ಪಣೆ ಮಾಡಿದ ಕ್ಷಣ. ಈ ಸಂದರ್ಭದಲ್ಲಿ ಮಾಜಿ ಸಂಸದರಾದ ಎಸ್ ಶಿವರಾಮೇಗೌಡರು, ಮುಖಂಡರುಗಳಾದ ಎಚ್ಎಂ ಸಿದ್ದರಾಮಯ್ಯ, ಸ್ವಾಮಿ ಸಿಂಗನಾಳ ವಿರೂಪಾಕ್ಷಪ್ಪ, ಎಚ್ ಹಿರೇಗೌಡರು, ತಿಪ್ಪೇರುದ್ರಸ್ವಾಮಿ, ವಕೀಲರು ಮಹಲಿಂಗಪ್ಪ, ಬನ್ನಿಕೊಪ್ಪ, ರಾಚಪ್ಪ, ಸಿದ್ದಾಪುರ, ಮನೋಹರ್ ಗೌಡ್ರು, ಅಕ್ಕಿ ಪ್ರಕಾಶ್, ಎಕೆ ಮಹೇಶ್, ಸಿದ್ದಲಿಂಗೇಶ್, ಪೋಲ್ಬಾವಿ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಬಸವಲಿಂಗಾಯ ನಮಃ. ಇವತ್ತು ಒಂದು ಬಹಳ ಪವಿತ್ರವಾದಂತಹ ದಿನ ಅಂತ ನಾವು ಭಾವಿಸಬೇಕಾಗಿದೆ. ಪೂಜ್ಯ ಅಪ್ಪ ಬಸವಣ್ಣನ 893ನೇ ಜಯಂತಿ ಅಂಗವಾಗಿ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಜನಪ್ರಿಯ ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಅವರೇ ಮತ್ತು ಭಾಗವಹಿಸಿದಂತ ಮಾಜಿ ಸಂಸತ್ ಸದಸ್ಯರಾದ ಶಿವರಾಮಗೌಡ್ರೆ ಮತ್ತು ಎಲ್ಲ ಜನಪ್ರತಿನಿಧಿಗಳೇ, ಬಸವ ಬಂಧುಗಳೇ, ಸಹೋದರ ಸಹೋದರರೇ, ಪತ್ರಕರ್ತ ಮಿತ್ರರೇ, ಹೀಗಾಗಿ ವಚನ ಸಾಹಿತ್ಯವನ್ನು ರಚನೆ ಮಾಡುವುದರ ಮುಖಾಂತರ ಸಾಮಾಜಿಕ ಕ್ರಾಂತಿಯನ್ನು ಮಾಡುವುದರ ಜೊತೆಗೆ ಎಲ್ಲರಿಗೂ ಸಮಾನತೆಯನ್ನು ಕೊಡಬೇಕನ್ನುವಂತ ಉದ್ದೇಶದಿಂದ ಅಪ್ಪ ಬಸವಣ್ಣ ವಚನ ಸಾಹಿತ್ಯವನ್ನು ರೂಪಣೆ ಮಾಡುವುದರ ಮುಖಾಂತರ 12ನೇ ಶತಮಾನದಲ್ಲಿ ಪ್ರಥಮವಾಗಿ ಪಾರ್ಲಿಮೆಂಟ್ ಪ್ರಾರಂಭ ಆಗಿದ್ದು ಅನುಭವ ಮಂಟಪದ ಮೂಲಕ ಅನ್ನುವಂತ ಮಾತನ್ನ ಬಹಳ ಹೆಮ್ಮೆಯಿಂದ ನಾವು ಹೇಳಬೇಕಾಗ್ತದೆ. ಬಸವಣ್ಣ ಇವತ್ತು ಎಲ್ಲರಿಗೂ ಸಮಾನತೆಯನ್ನು ತೋರುವುದರ ಜೊತೆಗೆ ಮಹಿಳೆಯರಿಗೆ ಒಂದು ಸಮಾನತೆ ಕೊಡಬೇಕನ್ನುವಂತ ಉದ್ದೇಶದಿಂದ ಬಸವಣ್ಣನವರ ಆಶಯದಂತೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಸಹಿತ ನಾರಿ ಶಕ್ತಿ ವಂದನಾ ನಿರ್ಣಯವನ್ನು ಮಂಡನೆ ಮಾಡುವಂತ ಸಂದರ್ಭದಲ್ಲಿ ಕೆಲವು ಪಕ್ಷಗಳು ಮಾಡಿದಂತ ಒಂದು ಏನು ಅಹಿತಕರ ಘಟನೆ, ಮಹಿಳೆಯರಿಗೆ ಮಾಡಿದಂತ ಅವಮಾನ ಎಲ್ಲರಿಗೂ ನಾಚಿಕೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವುದರ ಜೊತೆಗೆ ಬಸವಣ್ಣನ ಆದರ್ಶ ಜೀವನ, ಬಸವಣ್ಣನ ವಚನ ಸಾಹಿತ್ಯ ಸರಳವಾದ ಭಾಷೆಯಲ್ಲಿ ಕಾಯಕವೇ ಕೈಲಾಸ ಅನ್ನುವಂಥದ್ದು, ಜೊತೆಗೆ ಯುವನಾರವ ಎನ್ನದೇ ಎಲ್ಲರೂ ನಮ್ಮವರು ಅನ್ನುವಂಥ ಮನೋಭಾವನೆಯನ್ನು ಬೆಳೆಸಿಕೊಳ್ಳೋದ್ರ ಮುಖಾಂತರ ಇವತ್ತು ವಚನ ಸಾಹಿತ್ಯ ಅಂದ್ರೆ ಪವಿತ್ರವಾದಂಥ ಸಾಹಿತ್ಯ. ನೀವು ಸರಳವಾದ ಭಾಷೆಯಲ್ಲಿ ಸರಳವಾದ ರೀತಿಯಲ್ಲಿ ಏನಾದರೂ ವಚನ ಸಾಹಿತ್ಯ ಇದ್ದರೆ ಅದು ಬಸವಣ್ಣವರು ರಚಿಸಿದಂತ ವಚನ ಸಾಹಿತ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಇನ್ನೊಬ್ಬರು ನಾವು ನೆನೆಸಬೇಕಾಗ್ತದೆ. ವಚನ ಸಾಹಿತ್ಯ ಕಷ್ಟದಲ್ಲಿದ್ದಾಗ ಅದನ್ನೆಲ್ಲ ರೂಪಣೆ ಮಾಡಿ ಇನ್ನೊಬ್ಬ ಪೂಜ್ಯರ ಅಂತ ಹೋಗುವ ಅಗತ್ಯವನ್ನು ಸಹಿತ ನಾವು ನೆನೆಸಬೇಕಾಗ್ತದೆ. ಒಂದು ಕಷ್ಟ ಕಾಲದಲ್ಲಿದ್ದಾಗ ಆ ವಚನ ಸಾಹಿತ್ಯವನ್ನು ಮತ್ತೆ ಮರುಪ್ರಕಟಣೆ ಮಾಡುವುದರ ಮುಖಾಂತರ ಅದಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ನೀಡಿದವರು ಸಹಿತ ಹೋಗುವ ಅಗತ್ಯವನ್ನು ಅಂತ ಮಾತಲ್ಲಿ ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ಇವತ್ತು ಬಹಳ ಸಂತೋಷ. ಯಾಕಂದ್ರೆ ಬಸವ ಜಯಂತಿ ಆಚರಣೆ ಮಾಡೋದ್ರ ಜೊತೆಗೆ ಬಸವಣ್ಣನ ಮೂರ್ತಿ ಗಂಗಾವತಿಯಲ್ಲಿ ಕೂಡಿಸ್ತದೆ ಇಲ್ಲ ಅನ್ನುವಂತ ಭಾವನೆ 5 ವರ್ಷದಿಂದ ಎಲ್ಲರನ್ನು ಕಾಡ್ತಾ ಇತ್ತು. ಆದ್ರೆ ಏನು ಎಲ್ಲರ ಒಂದು ಸಹಕಾರದಿಂದ ಬಸವಣ್ಣನ ಒಂದು ಬಳಗ ಏನಿದೆ ಅಲ್ಲ, ಬಸವ ಕೇಂದ್ರ ಇದು ಬಸವ ಬಳಗ ಎಲ್ಲರೂ ಕೂಡಿಕೊಂಡು ವಿಶೇಷವಾಗಿ ಬಸವಣ್ಣವ್ರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀರಿ. ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರಿ ನಾನು 2 ಮಾತು ಮುಗಿಸ್ತಾ ಇದ್ದೆ.